ಸರ್ ನಮಸ್ಕಾರ. ನಾವು ಚಂದಾಪುರ, ಇದು 20ನೇ ವಾರ್ಡು ಅಂತ. ಇಲ್ಲಿ ಇನ್ನೇನು ಸುಮಾರು 35 ವರ್ಷದಿಂದ ಇದೇ ರಾಮಾಯಣ ಆಗಿದೆ. ಮೊದಲು ನಾವಿಲ್ಲಿ ಗುಂಡಿಗಳು ಹೊಡ್ಕೊಂಡು ನಾವು ಆರಾಮಾಗಿದ್ರಿ. ಇವ್ರು ಪಿಟ್ಟುಗಳು ಅಂತ ಮಾಡಿಬಿಟ್ಟು ನಮಗೆ ಇಲ್ದಿದ್ದು ತೊಂದರೆ ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಇರೋದು ಲಾಸ್ಟ್ ಮನೆ ನಂದು. ನನಗೆ ಸರ್ ತುಂಬ ಸಮಸ್ಯೆ ಆಗಿರೋದು. ಪೂರ್ತಿ ನೀರು ಬಂದಾಗ, ಮಳೆ ಬಂದಾಗ ಎಲ್ಲ ಬಾಚಾಕೋ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ನಮಗೆ. ನಮ್ಮ ಮನೇಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಮಕ್ಕಳಿಗೆ ಒಂದು ಸರಿ ಹುಷಾರಿಲ್ಲ ಅಂದರೆ 5,000 6,000 ಖರ್ಚು ಮಾಡಬೇಕು. ನಾವು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ನಾವು ದುಡ್ಕೊಂಡು ತಿನ್ನೋದಾ, ಇಲ್ಲ ಇವ್ರ ಸಮಸ್ಯೆ ನೋಡೋದಾ? ಇವ್ರು ಮಾಡಿದ್ದು ಸಾಕು. ರೋಡು ಇದು ಅಂತ ಮೋರಿನ ನಮಗೆ ಇಲ್ದಿದ್ದು ತೊಂದರೆ ಕೊಡ್ತಾ ಇದ್ದಾರೆ. ಫಸ್ಟ್ ದಯವಿಟ್ಟು ನಮ್ಗೆ ಈ ರೋಡಲ್ಲಿ ಇದು ಮಾಡಿಕೊಡಿ ಸರ್. ನಮಗೆ ನೀವೇನಾದರೂ ಇದು ಮಾಡಿ, ನಮಗೆ ಗೊತ್ತಿಲ್ಲ. ಫಸ್ಟ್ ನಾವು ಕೈ ಮುಗಿದ್ಬೇಕಾದ್ರೆ ಕೇಳ್ಕೊಳ್ತೀವಿ, ದಯವಿಟ್ಟು ನಮಗೆ ಈ ರೋಡನ್ನು ಕ್ಲಿಯರ್ ಮಾಡಿಕೊಡಿ. ಜಾಸ್ತಿ ತೊಂದರೆ ಆಗ್ಬಿಟ್ಟಿದೆ ನಮಗೆ ಈ ರೋಡಲ್ಲಿ. ಮನೆ ಮಕ್ಕಳು ಈಚೆ ಓಡಾಡೋಕ್ಕೆ ಆಗಲ್ಲ, ತುಂಬ ಬಾಧೆ ಆಗ್ತಿದೆ. ನೋಡಿ ಸರ್, ಬೇಕಾದರೆ ಇಲ್ಲೇ ನೋಡಿ, ಪಕ್ಕದಲ್ಲೇ ಹರಿತಾ ಇದೆ ನೀರು. ನೀವೇ ನೋಡಿ. ಹಿಂಗಿದ್ರೆ ಯಾರು ಮನೇಲಿ ಇರೋಕ್ಕಾಗುತ್ತೆ? ಇಲ್ಲ ಮನೇಲಿ ತಿಂಡಿ ತಿನ್ನೋಕ್ಕಾಗುತ್ತಾ? ಇಲ್ಲ ಊಟ ಮಾಡ್ಕೊಂಡು ಇರೋಕ್ಕಾಗುತ್ತಾ? ಒಂದು ಸ್ವಲ್ಪ ನೋಡಿ ಹೇಳಿ. ಅಧಿಕಾರಿಗಳು ಸರ್, ಯಾವ ಅಧಿಕಾರಿಗಳು ಸರಿಯಾಗಿ ನೋಡ್ತಾ ಇಲ್ಲ. ಎಷ್ಟು ಸಾರಿ ಪಂಚಾಯತಿಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ರೇನೋ ಅವರು ಬಂದು ಕರೆಕ್ಟಾಗಿ ನೋಡ್ತಾ ಇಲ್ಲ. ಇಲ್ಲೇ ಇದೇ ರೋಡಲ್ಲಿ ನಮ್ಮ ಮೆಂಬರ್ ಇದ್ದಾರೆ, ಅವರು ಸಹಿತ ಸರಿಯಾಗಿ ಕೇಳಿಸ್ಕೊತಾ ಇಲ್ಲ. ನಮಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಸರ್. ಏನು ಮನೆ ಮಕ್ಕಳೆಲ್ಲ ಹುಷಾರಿಲ್ದಿರ ಆಗ್ತಾ ಇದ್ರೆ ನಾವೇನು ಅಂತ ತಿಳ್ಕೊಳ್ಳೋದು ಹೇಳಿ ನೀವೇ? ಯಾವಾಗಲೂ ನಾವು ದುಡಿಯೋದೆಲ್ಲ ಹಾಸ್ಪಿಟ್ಲಿಗೆ ಇಕ್ಕಿದ್ರೆ ನಾವು ತಿನ್ನೋದೇನು, ನಾವು ಮಕ್ಕಳಿಗೆ ನೋಡೋದೇನು ಅಂತ ಸ್ವಲ್ಪ ಯೋಚನೆ ಮಾಡೋಕ್ಕೆ ಹೇಳಿ ಸರ್ ನೀವೇ. 20ನೇ ವಾರ್ಡ್ ಸರ್ ಇದು. ಕೌನ್ಸಿಲರ್ ಬೈರೇಶ್ ಅವ್ರು ಬರ್ತಾರೆ, ಮತ್ತು ಇನ್ನೊಬ್ಬರು ಇಲ್ಲಿ ಇದು ಸೋಮಣ್ಣ ಅಂತ ಇದ್ದಾರೆ, ಅವರು ಬರ್ತಾರೆ, ಸೋಮಶೇಖರ್ ಅಂತ. ಯಾರೂ ಬಂದು ನೋಡ್ತಾ ಇಲ್ಲ. ಸೋಮಶೇಖರು ಬಂದು ನೋಡ್ತಾ ಇಲ್ಲ ಈ ರೋಡನ್ನು. ಈ ಕಡೆ ಬೈರೇಶ್ ಅವರು ಬಂದು ನೋಡ್ತಾ ಇಲ್ಲ. ಜಾಸ್ತಿ ತೊಂದರೆ ಆಗ್ಬಿಟ್ಟಿದೆ ನಮಗೆ. ಇನ್ನು ಪಕ್ಕದಲ್ಲೇ ಹೋಗ್ತಾ ಇದೆ ನೀರು ನೋಡಿ, ನಮ್ಮ ಮನೆ ಪಕ್ಕದಲ್ಲೇ. ಬೇಕಾದರೆ ನೋಡಿ ಬಂದು ನೀವು ಎಲ್ಲನೂ ಯಾವ ಅಧಿಕಾರಿಗಳು ಬಂದು ನೋಡ್ತೀರೋ ಬಂದು ನೋಡಿ. ನಾವೇನು ಇದು ಮಾಡ್ತಾ ಇಲ್ಲ ಇಲ್ಲಿ. ಮೋರಿ ನೀರು ಸರ್, ಎಲ್ಲ ಬಾತ್ರೂಮ್ ನೀರೇ ಹೋಗ್ತಾ ಇದೆ. ಎಲ್ಲ ಬಾತ್ರೂಮ್ ನೀರೇ ಪಕ್ಕದಲ್ಲೇ ಹೋಗ್ತಾ ಇದೆ. ಹೆಂಗ್ ಮನೆಗಳಲ್ಲಿ ಇರೋದು ಹೇಳಿ? ಮತ್ತೆ ಅಂತ ನನ್ನ ಹೆಸರು ಶ್ರೀಮತಿ. ಈ ಬಿಲ್ಡಿಂಗಲ್ಲಿ ಇರೋದು, ಈ ಪಕ್ಕದ ಬಿಲ್ಡಿಂಗಲ್ಲಿ. ನಮ್ಮದು ಒಳಗಡೆ ಎಲ್ಲ ಮೋರಿ ಇದು ಕಟ್ಕೊತಾ ಇರುತ್ತೆ, ಬಚ್ಚಲು ಇದೆಲ್ಲ ಕಟ್ಕೊತಾ ಇರುತ್ತೆ ಸರ್. ನೀರು ಕರೆಕ್ಟಾಗಿ ಹೋಗ್ತಾ ಇಲ್ಲ. ಇಲ್ಲೂ ಪಿಟ್ಟು ಅಷ್ಟೇ, ಅವಾಗವಾಗ 15 ದಿವಸಕ್ಕೆ ಒಂದ್ಸರಿ ತುಂಬ್ತಾ ಇರುತ್ತೆ. ಕ್ಲೀನೇ ಮಾಡಿಸಲ್ಲ ಸರ್. ಎಲ್ಲ ಈಚೆ ಬಂದಿರುತ್ತೆ. ಮಕ್ಕಳೆಲ್ಲ ಇದ್ದಾರೆ ಮನೆಯಲ್ಲಿ, ಕಷ್ಟ ಸರ್. ಅದನ್ನು ಫಸ್ಟ್ ರೆಡಿ ಮಾಡಿಸಿ ಸರ್. ನನ್ನ ಹೆಸರು ರಮೇಶ್ ಅಂತ. 35 ವರ್ಷದಿಂದ ಈ ರೋಡ್ನಲ್ಲಿ ವಾಸವಾಗಿದ್ವಿ. ಅವರು ನಮ್ಮ ಮನೆಯವರು. 35 ವರ್ಷದಿಂದ ಇದನ್ನೇ ಸಫರ್ ಮಾಡ್ತಾಯಿದ್ದೀವಿ. ಬರ್ತಾರೆ, ಮೌರಿ ನೀರು ತೆಗಿತಾರೆ. 1 ವಾರ 15 ದಿವಸ ಆದಮೇಲೆ ಮತ್ತೆ ಪ್ರಾಬ್ಲಮ್ ಶುರು ಆಗುತ್ತೆ. ನಾವು ಬಂದಾಗೆಲ್ಲ 1,000 2,000 ಎಲ್ಲ ಪಂಚಾಯಿತಿ ಇದಕ್ಕೆ ಎಲ್ಲ ಕೊಡ್ತಾಯಿದ್ದೀವಿ. ಕೊಟ್ಟು ಸಾಕಾಗೋಗಿದೆ. ಈಗ ಮನೆಯಿಂದ ಈಚೆಗೆ ಬರೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ ಮನೆ. ನನ್ನ ಆರೋಗ್ಯ ಕೂಡ ಸರಿ ಇಲ್ಲ. ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಆಮೇಲೆ ಹೊರಗಡೆ ನೋಡಿ ಏನೋ ಮಾಡಿದ್ರು, ಅಲ್ಲಿ ಮನೆ ಮುಂದೆ ಇದು ಮ್ಯಾನ್ ಹೋಲ್ ತೆಕ್ಕೊಂಡಿದೆ. ಅದನ್ನ ಯಾರು ಬಂದು ಕೇರೇ ಮಾಡಿಲ್ಲ. ಹೊರಗಡೆ ಗಾಡಿ ತೆಗೆಯೋದಕ್ಕೂ ಕಷ್ಟ, ಅಷ್ಟು ಕಷ್ಟ ಆಗಿದೆ, ತುಂಬ ಕಷ್ಟ ಆಗಿದೆ. ಅದಕ್ಕೆ ನೀವು ಇನ್ನೇನಾದರೂ ದಾರಿ ಹುಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ಏರಿಯಾನ ಇದೇ ರೋಡ್. ಯಾವ ಏರಿಯಾ ಸರ್? ನಂಬರ್ ಹೇಳಿ. ವಾರ್ಡ್ ನಂಬರ್ 20. ಕೌನ್ಸಿಲರು ಬೈರೇಶ್, ಅದು ಸೋಮಶೇಖರ್ ರೆಡ್ಡಿ ಅವರು. ಬನ್ನಿ ಸರ್. ಶ್ರೀನಿವಾಸ್ ಅಂತ ಇದೇ ರೋಡಲ್ಲಿರೋದು. ನಮಗೆ ಈ ರೋಡಲ್ಲಿ ನಮಗೆ ಮೇನ್ ಪ್ರಾಬ್ಲಮ್ ಸ್ಯಾನಿಟ್ರಿ. ಈ ಸ್ಯಾನಿಟ್ರಿ ಒಂದು ಕ್ಲಿಯರ್ ಆದರೆ ನಮಗೇನು ತೊಂದರೆ ಇಲ್ಲ ಅಷ್ಟೇ. ಎಷ್ಟು ವರ್ಷದಿಂದ ಹೇಗಿದೆ ಸರ್ ಸ್ಯಾನಿಟ್ರಿ ಪ್ರಾಬ್ಲಮ್? ಸ್ಯಾನಿಟ್ರಿ ಒಂದು 15-20 ವರ್ಷದಿಂದ ಇದೆ. ಹೋಗ್ತಾ ಇದೆ. ಈ ರೋಡಲ್ಲಿ ಏನಾಗಿದೆ ಅಂದರೆ, ಅದು ಎಲ್ಲಿಂದ ನೀರು ಬರುತ್ತೆ ಎಲ್ಲ ಕಟ್ಕೊಂಡ್ಬಿಡುತ್ತೆ. ಅದು ಎಲ್ಲಿ ಓಟ್ರದ್ದು ಬರುತ್ತಾ ಇಲ್ಲ ಇನ್ನೊಂದು ಬರುತ್ತಾ ಯಾವುದೂ ಗೊತ್ತಾಗ್ತಾ ಇಲ್ಲ. ಆ ಒಂದು ಸ್ಯಾನಿಟ್ರಿ ಒಂದು ಕ್ಲಿಯರ್ ಆಗಿಬಿಟ್ರೆ ನಮಗೇನು ತೊಂದರೆ ಇಲ್ಲ. ಇಲ್ಲಿ ಕಟ್ಕೊಂಡು ಈಗ ರೋಡಲ್ಲಿ ಹೋಗ್ತಾ ಇದೆ, ನೀರು ಹೋಗ್ತಾ ಇದೆ. ಆದ್ರೂ ನಮ್ಮ ಪುರಸಭೆ ಮುನ್ಸಿಪಾಲ್ಟಿ ಅವ್ರು ಮಾಡಬೇಕಾಗುತ್ತೆ, ಮಾಡ್ತಾರೆ. ಅವರು ಮಾಡಬೇಕಷ್ಟೇ. ನಮ್ಗೆ ಇದೊಂದು ಮೇನ್ ಸ್ಯಾನಿಟ್ರಿ ಒಂದು ಪ್ರಾಬ್ಲಮ್. ಇದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಓಕೆ. ಆಚೆ ಎಲ್ಲ ಆಟಾಡೋಕ್ಕೆ ಬಿಡೋಕ್ಕಾಗ್ತಾ ಇಲ್ಲ ಸರ್. ತುಂಬ ಇಲ್ಲೆಲ್ಲ ಸ್ಮೆಲ್ ಬರ್ತಾ ಇದೆ. ಮಕ್ಕಳು ತುಂಬ ಹುಷಾರು ತಪ್ತಾ ಇದ್ದಾರೆ. ಸೊ ನಾವು ಕೂಡ ಆಚೆ ಬರೋಕ್ಕಾಗ್ತಾ ಇಲ್ಲ. ನಾವು ಯಾರಿಗೂ ಅಪ್ಡೇಟ್ ಎಲ್ರಿಗೂ ಮಾಡ್ತಾ ಇದ್ದೀವಿ, ಬಟ್ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಯಾರು ಆಚೆ ಇದ್ದವ್ರೂ ಏನೂ ಕೇಳ್ತಾ ಇಲ್ಲ ಸರ್. ಅದಕ್ಕೋಸ್ಕರ ಈ ಸಲ ನೀವಾದರೂ ಬಂದು ಹೆಲ್ಪ್ ಮಾಡ್ತೀರಾ ಅಂತ ಹೇಳಿ ನಿಮಗೆ ಮನವಿ ಮಾಡ್ಕೊಂಡಿದ್ದೀವಿ ಸರ್. ಸಮಸ್ಯೆ ಏನಾಗಿದೆ, ಎಲ್ಲಾಗಿದೆ ಸರ್? ಚೇಂಬರ್ ಕಟ್ಕೊತಾ ಇದೆ. ಎಲ್ಲಿ ಸಮಸ್ಯೆ ಆಗಿದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲ ಕಡೆನೂ ಫಿಲ್ ಆಗ್ತಾ ಇದೆ, ಫಿಲ್ ಆಗಿ ಹರಿತಾ ಇದೆ. ಯಾರು ಬಂದು ಏನೂ ತಲೆ ಕೆಡಿಸ್ಕೊತಾ ಇಲ್ಲ. ಬಂದು ಏನು ಇಂತು ಅಂತ ಯಾರೂ ಕೇಳ್ತಾ ಇಲ್ಲ ಸರ್ ನಮ್ಮನ್ನು. ಯಾವಾಗಲೂ ಇದೇ ಸಮಸ್ಯೆ ಸರ್.
ನಾವು ರಾಮಯ್ಯ ಲೇಔಟಲ್ಲಿರೋದು, ಬಿಗ್ ಮಾರ್ಕೆಟ್ ಆಪೋಸಿಟ್ ರೋಡು. ನಮಗೆ ನೀರಿಂದು ತುಂಬ ಪ್ರಾಬ್ಲಮ್ ಆಗ್ತಿದೆ. ಚರಂಡಿ ನೀರು ಹೋಗ್ತಿಲ್ಲ, ಮನೆಗಳ ಹತ್ರ ಬರ್ತಿದೆ, ಮತ್ತು ಮನೆ ಒಳಗಡೆನಾಗೂ ನುಗ್ತಾ ಇದೆ ನೀರು. ಇದಕ್ಕೆ ನಮಗೇನಾದರೂ ಒಂದು ಸೌಲಭ್ಯ ಮಾಡ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀವಿ. ನಮಗೆ ಸುಮಾರು ಒಂದು 10 ವರ್ಷದಿಂದನೇ ಈ ಪ್ರಾಬ್ಲಮ್ ಇದೆ. ಅಂದರೆ ಅವಾಗವಾಗ ನಾವು ರೆಡಿ ಮಾಡ್ಕೊತಿದ್ವಿ, ಪಂಚಾಯತಿ ಕಡೆಯಿಂದನೂ ಬಂದು ಕ್ಲೀನ್ ಮಾಡಿಕೊಡ್ತಿದ್ರು. ಆದ್ರೂ ಅದು ಕ್ಲಿಯರ್ ಆಗ್ತಿಲ್ಲ, ಪರ್ಮನೆಂಟ್ ಇಲ್ಲ. ಈಗ 2ನೇ ಸಾರಿ ಹಾಕ್ಸಿದ್ದಾರೆ, 2ನೇ ಸಾರಿದು ಇದೇ ಥರ ಪ್ರಾಬ್ಲಮ್ ಆಗ್ತಿದೆ. ಅದು ಮತ್ತು ಎಲ್ರಿಗೂ ಹುಷಾರಿಲ್ಲದೆ ಆಗ್ತಿದೆ, ಜ್ವರಗಳು ನೀರಲ್ಲಿ ಮಿಕ್ಸ್ ಆಗಿ ಬರ್ತಿದೆ. ಇದರಲ್ಲಿ ಪಂಚಾಯತಿ ನೀರಲ್ಲಿ ಇದು ಮಿಕ್ಸ್ ಆಗಿ ಬರ್ತಿದೆ. ಟ್ಯಾಂಕಲ್ಲಿ ಒಂದು ತಿಂಗಳು 2 ತಿಂಗಳಿಗೆ ಒಂದು ಸಾರಿ ಸ್ಮೆಲ್ ಬರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಮತ್ತೆ ಬಿಟ್ಟರೆ ಮತ್ತೆ ಅದೇ ಥರ ಸ್ಮೆಲ್ ಬರುತ್ತೆ. ಅದರಿಂದ ಇದಕ್ಕೆ ನಮಗೇನಾದರೂ ಒಂದು ಪರಿಷ್ಕರಣೆ ಬೇಕಾಗುತ್ತೆ. ಪದ್ಮಜ, ಈ ರೋಡಲ್ಲಿ ಸುಮಾರು 35 ವರ್ಷದಿಂದ ಇದ್ದೀವಿ. ಇಲ್ಲಿ ತುಂಬ ಸಮಸ್ಯೆಗಳಿದೆ. ಆವಾಗವಾಗ ಈ ಸ್ಯಾನಿಟರಿ ಬ್ಲಾಕ್ ಆಗ್ತಾ ಇರುತ್ತೆ. ಹಿಂದ್ಗಡೆಗೆ ಇವ್ರ ಮನೆ ಹಿಂದ್ಗಡೆ ಹೋಗ್ತಾ ಇದೆ ನೀರು, ತುಂಬ ಗಲೀಜು. ಆಮೇಲೆ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ, ಒಬ್ಬರು ಇದನ್ನು ಕಿವಿಗೆ ಹಾಕ್ಕೊಳ್ಳಲ್ಲ. ತುಂಬ ವಾಸನೆ ಬಂದು ಆರೋಗ್ಯದ ದೃಷ್ಟಿಯಿಂದ ತುಂಬ ಕಷ್ಟ ಆಗ್ತಾಯಿದೆ. ಅದು ದಯವಿಟ್ಟು ಇದನ್ನು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡ್ರೆ ಸರೋಗುತ್ತೆ. ಆರೋಗ್ಯ ಸಮಸ್ಯೆ ತುಂಬ ಇದೆ ಇಲ್ಲಿ. ಅದಕ್ಕೆ ದಯವಿಟ್ಟು ಇದನ್ನು ಸರಿ ಮಾಡಿಕೊಟ್ರೆ ಒಳ್ಳೆಯದು, ನಮ್ಮ ಒಂದು ಮುಂದಿನ ಇದಕ್ಕೆ ಅನುಕೂಲ ಆಗುತ್ತೆ. ಎಲ್ಲಿ ಮೇಡಮ್ ಇದು ವಾರ್ಡ್ ಯಾವುದು ಏರಿಯಾ? ವಾರ್ಡ್ ಇದು 20ನೇ ವಾರ್ಡ್ ನಂಬರ್ 20. ರಾಮಯ್ಯ ಲೇಔಟ್, ಸೆಕೆಂಡ್ ಕ್ರಾಸ್. ಕೌನ್ಸಿಲರ್ ಯಾರು ಮೇಡಮ್? ಕೌನ್ಸಿಲರ್ ಯಾರು ಈ ವಾರ್ಡ್ಗೆ? ಕೌನ್ಸಿಲರ್ ಯಾರು ಬರ್ತಾರೆ? ಕೌನ್ಸಿಲರ್ ಯಾರು ಬರ್ತಾರೆ? ಕೌನ್ಸಿಲರ್ ಯಾರು? ಬೇರೆ ಬೈರೇಶ್